ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸಂಸದರು ಆಗಿರುವ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಬೊಮ್ಮಾಯಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಸಂಸತ್ನ ಆವರಣದಲ್ಲಾದಂತಹ ಬೆಳವಣಿಗೆಗಳು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ, ಏನು ಹೇಳ್ತೀರಿ ಅಂತ? ನಿಜವಾಗ್ಲೂ ಬಹಳ ದೊಡ್ಡ ದುರ್ದೈವ. ಸಂಸತ್ ಭವನ ಇರೋದು ಚರ್ಚೆ ಮಾಡೋದಕ್ಕೆ, ವಾದ ವಿವಾದ ಮಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಕರಿತೀವಿ ನಾವು. ಇದು ಪ್ರಜಾಪ್ರಭುತ್ವ ದೇಗುಲು ಅಂತ ಕರೆಯುವಂತ ಈ ಪವಿತ್ರವಾಗಿರುವಂತ ಈ ಇದರಲ್ಲಿ ಈ ತರ ಆಗಿರುವಂತದ್ದು ನಿಜವಾಗ್ಲೂ ಕೂಡ ಇದು ಒಂದು ಕಪ್ಪು ಚುಕ್ಕೆ ಅಂತ ಅನಿಸ್ತದೆ. ಇದರಲ್ಲಿ ನನಗನ್ನಿಸ್ತಾ ಇದೆ, ಒಂದು ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಬಹಳ ಮುತ್ಸದ್ದಿತನ ನಡ್ಕೋಬೇಕಾಗಿತ್ತು. ಈಗ ಅವರು ಕೂಡ ಡೈಲಿ ಪ್ರೊಟೆಸ್ಟ್ ಮಾಡ್ತಾರಲ್ಲಿ, ಮಾಡುವಾಗ ನಾವು ಸೈಡ್ ನಿಂದ ಹೋಗ್ತೇವೆ. ಅವ್ರ ಪ್ರೊಟೆಸ್ಟ್ ಅವ್ರ ಪಾಡಿಗೆ ಮಾಡ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ಈ ಪ್ರೊಟೆಸ್ಟ್ ಮಾಡುವ ಮಧ್ಯದಲ್ಲೇ ಬಂದು ಒಂದು ನಮೂನಿ ಸಂಘರ್ಷ ಮಾಡುವ ರೀತಿಯಲ್ಲಿ ನಡ್ಕೊಂಡಿರುವಂತದ್ದು ಇದು ಹತಾಶ ಮನೋಭಾವನೆ ಅವರದ್ದು. ಮತ್ತು ಒಂದು ರೀತಿಯಲ್ಲಿ ನಾನೇನ್ ಮಾಡಿದ್ರು ನಡೀತಿದೆ ಅನ್ನುವಂತ ಒಂದು ಮನೋಭಾವನೆ ಅವ್ರದ್ದೇನಿದೆ ಅದೊಂದು ಸಮಸ್ಯೆ ಆಗಿರೋದು. ಓಕೆ, ಇವತ್ತಿನ ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ. ಎಕ್ಸಾಕ್ಟ್ ಆಗಿ ಏನಾಯ್ತು ಸರ್? ಇದು ಹೋರಾಟ ಇರುವಂತದ್ದು ಅಂಬೇಡ್ಕರ್ ಅವರ ಹೆಸರನ್ನ ಇವತ್ತು ಅತ್ಯಂತ ಪೂಜ್ಯ ಭಾವನೆಯಿಂದ ನಾವೆಲ್ಲ ನೋಡುವಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರು ಜೀವಂತಿದ್ದಾಗ ಎಲ್ಲದರಲ್ಲೂ ವಿರೋಧ ಮಾಡಿ ಈಗ ಅದ್ರ ಬಗ್ಗೆ ನಾವು ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರ ಇದನ್ನ ಯಾರು ಹೆಸರು ಕಾಂಗ್ರೆಸ್ ಪಕ್ಷ ಬಿಟ್ರೆ ಯಾರು ಎತ್ತಲೇಬಾರ್ದು ಅನ್ನುವಂತ ಮನೋಭಾವನೆ ಏನಿದೆ ಅದ್ರ ವಿರುದ್ಧ ಇವತ್ತು ನಾವೆಲ್ಲರೂ ಕೂಡ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈಗ ಸಂಸತ್ತು ಅದಲ್ಲಿ ನಡೆಯುವಂತಹ ಅಧಿವೇಶನ, ಅಲ್ಲಿ ನಡೆಯುವಂತಹ ಕಾರ್ಯಕಲಾಪಕ್ಕೆ ಅದರದ್ದೇ ಆದಂತಹ ಇತಿಹಾಸ ಇದೆ, ಘನತೆ ಇದೆ. ಜನಪ್ರತಿನಿಧಿಗಳು ಅಂದ್ರೆ ಜನಸಾಮಾನ್ಯರಿಗೆ ಮಾದರಿ ಆಗ್ಬೇಕಾದವರು. ಇವರೇ ತೋಳೇರಿಸ್ಕೊಂಡು ಎದೆ ಬೂಸ್ಕೊಂಡು ಹಿಂಗ್ ಹೊಡೆದಾಡ್ಕೋತಾರೆ ಅಂದ್ರೆ ಯಾವ ರೀತಿಯ ಸಂದೇಶ ಪಾಸ್ ಆಗುತ್ತೆ ಸರ್? ನೋಡಿ, ಜನ ನಮ್ಗೆ ಆರಿಸಿ ಕಳಿಸಿದ್ದು ಜನರ ಸಮಸ್ಯೆ, ದೇಶದ ಸಮಸ್ಯೆನ ಚರ್ಚೆ ಮಾಡಿ ಬಗೆಹರಿಸಿ ಅನ್ನುವಂಥದ್ದು. ಇಲ್ಲಿ ಕುಸ್ತಿ ಆಡಕ್ಕೆ ಕಳಿಸಿಲ್ಲ ನಮ್ನ. ಒಂದ್ ರೀತಿಯಲ್ಲಿ ಕುಸ್ತಿಯ ಅಖಾಡವಾಗಿ ಪರಿವರ್ತನೆ ಆಗಿರುವಂತದ್ದು ಅವರ ನಡವಳಿಕೆಗಳಿಂದ ಮತ್ತು ಸದನದ ಒಳಗಡೆನೂ ಕೂಡ ಹೆಚ್ಚು ಕಮ್ಮಿ ಬಹಳ ದೈಹಿಕವಾದಂತ ಪ್ರದರ್ಶನ ಅತಿ ಹೆಚ್ಚಾಗ್ತಿರುವಂತದ್ದು. ಇದು ಅತ್ಯಂತ ಖಂಡನೀಯ. ಮಾತುಗಳಲ್ಲಿ ಏನಾದ್ರೂ ಹೇಳ್ಬೋದು, ಟೀಕೆ ಮಾಡಬಹುದು, ಟಿಪ್ಪಣಿ ಮಾಡಬಹುದು, ಅದನ್ನ ಸ್ವೀಕಾರ ಮಾಡೋದು. ಆದ್ರೆ ಈ ತರ ನಾನು ನಡೆದದ್ದೇ ದಾರಿ ಅನ್ನುವಂಥದ್ದು ಇದು ದುರಹಂಕಾರದ ಪರಮಾವಧಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ವಿವರಿಸ್ತಾ ಇದ್ರು. ಜೊತೆಗೆ ದುರಹಂಕಾರದ ಪರಮಾವಧಿ ಇದು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ರು. ರಾಹುಲ್ ಗಾಂಧಿ ಅವರೇ ಈ ಎಲ್ಲದಕ್ಕೂ ಕೂಡ ಕಾರಣ ಅನ್ನುವ ಅರ್ಥದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ.